ಅಲ್ಲಿ ದೇವತಾ ವಿಗ್ರಹ ಆಗಿದ್ದಕ್ಕೆ ಸುಣ್ಣ ಹಾಕಲಿಲ್ಲ, ಶಂಖಚೂರ್ಣ ಹಾಕಿದರು. ಶಂಖದ ಪುಡಿ, ಕಾವಿ ಪುಡಿ, ಮತ್ತು ಒಂದು ರೀತಿಯ ಯಾವುದೋ ನದಿಯ ಆಳದಲ್ಲಿ ಸಿಗುತ್ತಂತಪ್ಪ ಕರೆ ಕರೆ ಕಲ್ಲು, ಅದರ ಪುಡಿ, ತ್ರಿಫಲ ಚೂರ್ಣ, ಇವನ್ನೆಲ್ಲ ಹಾಕಿ ಬೆಲ್ಲದಲ್ಲಿ ಪಾಕ ಮಾಡಿಸಿ ಅದನ್ನು ಬಳಸಿದರೆ ಕೇವಲ ಅರ್ಧ ಗಂಟೆ ಒಳಗೆ ಬಿಡಿಸ್ಲಿಕ್ಕಾಗಲಿದ್ದಷ್ಟು ಗಟ್ಟಿ ಆಗತ್ತೆ. ಆ ರೀತಿ ಟೆಕ್ನಾಲಜಿಗಳು ಕೂಡ ಇದ್ವು. ಈಗ ನಾಶವಾಗಿದೆ, ಅದೆಲ್ಲ ನಷ್ಟವಾಗಿದೆ, ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಆ ರೀತಿಯ ಒಂದು ಕಾಂಕ್ರೀಟ್ ಮಾಡಿ ಇಡೀ ಇದನ್ನು ನಗರದ ಎಲ್ಲೇ ಇದಾದರೂ ಕೂಡ ಈ ಥರದ್ದು ನೋಡಬಹುದು. ಕೇರಳದಲ್ಲಿ ಇವಾಗ ಅದನ್ನು ಏನಕ್ಕೆ ಬಳಸ್ತಾರೆ? ಕೇರಳದಲ್ಲಿ ಅದು ಇದೇ ದೇವತಾ ವಿಗ್ರಹಗಳಿಗೆ. ಈಗ ನಾವು ಗುರುವಾಯೂರಪ್ಪ ಇದ್ದಾರಲ್ಲ, ಗುರುವಾಯೂರಪ್ಪ ಕೃಷ್ಣ, ಅದು ಕೂಡ 18 ತುಂಡು. ಅದು ಆ ಮೂಲ ವಿಗ್ರಹ ಒಂದು ರೂಪ ಇಲ್ಲ, ಅದಕ್ಕೆ 18 ತುಂಡಾಗಿದೆ. ಆದರೆ ವಿಗ್ರಹ ಚೇಂಜ್ ಮಾಡಲಿಕ್ಕೆ ಬರೋದಿಲ್ವಂತೆ.